ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾಯಿದ್ದೀವಿ. ಇವತ್ತು ಹೊರಗಡೆ ಹೊರಟಿದ್ವಿ, ತೇಜು ರಜೆ ಇತ್ತಿದ್ದು ಟೀಚರ್ಸ್ ಡೇ ವ್ಲಾಗು ಗುರುವಾರದ್ದು ಸ್ವಲ್ಪ ಲೇಟಾಗಿ ಆಗ್ತಾಯಿದ್ದೀನಿ. ಏಕೆಂದರೆ ರೆಸಿಪಿ ವ್ಲಾಗ್ನ ಆಗ್ತಾಯಿದ್ದರಿಂದ ಈ ವ್ಲಾಗ್ ಸ್ವಲ್ಪ ಲೇಟ್ ಆಯಿತು. ಇವತ್ತು ಮನೆ ದೇವ್ರಿಗೆ ಹೋಗಿ ಬರೋಣ ಅಂತ, ಹೆಂಗಿರೋ ಮಕ್ಳಿಗೆ ರಜೆ ಇತ್ತಲ್ಲ ಅಂದ್ಬಿಟ್ಟು ಮನೆ ದೇವ್ರಿಗೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ನಮ್ಮ ಮನೆ ದೇವ್ರು ಬಂದು ಶ್ರೀ ಆದಿಚುಂಚನಗಿರಿ ದೇವಸ್ಥಾನ. ಸೊ ಅಲ್ಲಿಗೆ ಹೋಗೋಣ ಅಂತ ರೆಡಿಯಾಗಿ ಹೋಗ್ತಾಯಿದ್ದೀವಿ. ಗುರುವಾರ ಅಲ್ವ ಇವತ್ತು, ಗುರುವಾರದತ್ತು ಪೂಜೆ ಎಲ್ಲ ಇರುತ್ತೆ. ಅಂದರೆ ವೀಕ್ ಡೇಸ್ ಎಲ್ಲ ಅಲ್ಲಿ ಪೂಜೆ ಇರುತ್ತೆ. ಹಂಗಾಗಿ ಇವತ್ತು ಹೋಗಿ ಬರೋಣ ಅಂದ್ಬಿಟ್ಟು ರೆಡಿಯಾಗಿ ಹೋಗ್ತಾಯಿದ್ವಿ. ಲಾಸ್ಟ್ ಮೂಮೆಂಟಲ್ಲಿ ಪ್ಲ್ಯಾನ್ ಆಯಿತು. ಸೊ ಹಾಗಾಗಿ ಬೇಗ ರೆಡಿಯಾಗಿ ಹೋಗ್ತಾಯಿದ್ದೀವಿ. ನಿತ್ಯನ ಚೇಷ್ಟೆಗಳನ್ನ ನೋಡ್ಬೇಕು ನೀವು, ನಿಜವಾಗ್ಲೂ ಅಷ್ಟು ನಗ್ತೀರ. ಹೆಂಗೆ ಆ್ಯಕ್ಷನ್ ಮಾಡ್ತಾಳೆ ಅಂದರೆ, ಸೊ ಅದನ್ನು ಇನ್ನೊಂದು ದಿವಸ ವ್ಲಾಗ್ ಮಾಡ್ತೀನಿ. ಇವಾಗ ಹೊರಡ್ತಾ ಇದ್ದೀವಿ. ನಾನು ಅಲ್ಲಿ ಆದಷ್ಟು ವ್ಲಾಗ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ ಇಲ್ಲಿಗೆ ಇವಾಗ ಹೊರಡೋಣ. ನಾವಂತೂ ದೇವಸ್ಥಾನಕ್ಕೆ ಹೋಗೋ ದಾರಿಲಿ ತುಂಬಾ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಫಸ್ಟ್ ಟೈಮ್ ಅನಿಸುತ್ತೆ. ಅದನ್ನೆಲ್ಲ ಕ್ಯಾಪ್ಚರ್ ಮಾಡೋದಕ್ಕೆ ಆಗಲಿಲ್ಲ. ಮಕ್ಕಳಿಗೆ ಫೋನ್ ಎಲ್ಲ ಕೊಡೋದಕ್ಕಿಂತ ಈ ಥರ ಆಡ್ಕೊಂಡು ಹೋದರೆ ಚೆನ್ನಾಗಿರುತ್ತೆ. ಅಂದರೆ ಪದಗಳನ್ನ ಕೂಡಿಸಿ ಹೇಳೋದು. ಈಗ ನಾನೊಂದು ಪದ ಹೇಳೋದು ಕನ್ನಡ ಪದ, ಈಗ ಅದರಿಂದ ಲಾಸ್ಟಿಗೆ ನಾ ಬತ್ತು. ಅಂತ್ಯಾಕ್ಷರಿ ಯಾವ ಥರ ಆಡ್ತೀವಿ ಅದೇ ಥರ ಪದಗಳನ್ನ ಕಟ್ಟಿ ಕೂಡಿಸ್ಕೊಂಡು ಹೋಗೋದು, ಅಂತ್ಯಾಕ್ಷರಿ ಇಡೋದು. ನಿಜವಾಗ್ಲೂ ತುಂಬಾ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಫೈನಲಿ ಚುಂಚನಗಿರಿ ಹೋಗಿದ್ದೇ ಗೊತ್ತಾಗಲಿಲ್ಲ. ಅಲ್ಲಿ ನಾವು ಹೋಗೋಷ್ಟರಲ್ಲಿ ಏನಾಗಿತ್ತು ಅಂದರೆ 1:30 ಏನೋ ಆಗಿತ್ತು ಟೈಮು. ಸೊ 1 ಇಲ್ಲ 1 ಆಗಿತ್ತು. ಅಲ್ಲಿ ಜಸ್ಟ್ ಮಜ್ಜಿಗೆ ತೊಗೊಂಡು ಕುಡಿಯೋಷ್ಟರಲ್ಲಿ 1 ಆಗೋಯಿತು. ಏನು ಮಾಡ್ತೀನಿ ಅಂದರೆ ಯಾವಾಗಲೂ ಮೇಲೋಗಿ ದೇವಸ್ಥಾನದ ಹತ್ರ ಆರ್ಚ್ ಹತ್ರನೇ ಹೋಗಿ ಕಾರ್ನ ನಿಲ್ಲಿಸಿ ಅಲ್ಲೇ ನಡ್ಕೊಂಡು ಹೋಗ್ತಾಯಿದ್ವಿ. ಈ ಸಲ ಹೆಂಗಿದ್ರು ಅಲ್ಲೂ ನಡಿಬೇಕು ಇಲ್ಲೂ ನಡಿಬೇಕಲ್ಲ ಅಂದ್ಬಿಟ್ಟು ಸ್ಟೆಪ್ಸ್ನೇ ಹತ್ಕೊಂಡು ಹೋಗೋಣ ಅಂದ್ಬಿಟ್ಟು ಇಲ್ಲೇ ಕೆಳಗಡೆನೇ ಕಾರ್ನ ನಿಲ್ಲಿಸಿ ಮೆಟ್ಲು ಹತ್ಕೊಂಡು ಹೋಗೋಣ ಅಂತ ಹೊರಟ್ವಿ. ಬಟ್ ಹೋಗಿ ಬಂದಮೇಲೆ ಗೊತ್ತಾಯಿತು, ತುಂಬಾ ಕಾಲು ಪೇಯ್ನ್ ಬಂತು ನನಗೆ, ನನ್ನ ಹಸ್ಬೆಂಡ್ಗೆ. ಈ ಮೀನು ಕಂಡ ಅಂತಾರಲ್ಲ, ಅದು ತುಂಬಾ ನೋವು ಬಂದಿತ್ತು. ಸೊ ದೇವಸ್ಥಾನ ಅಂತೂ ಫೈನಲಿ ಹತ್ತಿದ್ವಿ ಮೆಟ್ಲು. ಏನಕ್ಕೆ ಕಾಲು ನೋವು ಬತ್ತಪ್ಪ ಅಂದರೆ, ಸುಮ್ಮನೆ ಸ್ಟೆಪ್ಸ್ ಹತ್ಕೊಂಡು ಹೋಗಿದ್ರೆ ಕಾಲು ನೋವು ಬರ್ತಾ ಇರಲಿಲ್ಲ. ಆ ಕಡೆಯಿಂದ ವಾಪಸ್ ಬರುವಾಗ ನಾವೇನು ಮಾಡಿದ್ವಿ, ನಿತ್ಯನ ಹಿಡ್ಕೊಂಡು ನಾನು ಹಸ್ಬೆಂಡು ಓಡೋಡಿ ಮೆಟ್ಲು ಇಳಿದ್ವಿ. ಫುಲ್ ಮೆಟ್ಲು ಓಡ್ಕೊಂಡೇ ಇಳಿದ್ವಿ. ಸೊ ಹಾಗಾಗಿ ಇಬ್ಬರಿಗೂ ಕಾಲು ಪೇನ್ ಆಯಿತು ಅಷ್ಟೇ. ಇಲ್ಲ ಅಂದಿದ್ರೆ ಇಳ್ದಿದ್ದಕ್ಕೇನು ಕಾಲು ಪೇನ್ ಆಗ್ತಿರಲಿಲ್ಲ. ಇಳ್ಕೊಂಡು ಬಂದಿದ್ದಕ್ಕೆ ಸ್ವಲ್ಪ ಕಾಲು ಪೇನ್ ಆಯಿತು ಅಷ್ಟೇ. ಬಟ್ ದರ್ಶನ ಎಲ್ಲ ಚೆನ್ನಾಗಾಯಿತು. ಇಲ್ಲಿಂದ ನಾವು 1 ಗಂಟೆ ಆಗಿತ್ತು ನಾವು ದೇವಸ್ಥಾನಕ್ಕೆ ಹೋಗೋ ಅಷ್ಟರಲ್ಲಿ. 1 ಗಂಟೆಗೆ ಡೋರ್ನ ಕ್ಲೋಸ್ ಮಾಡ್ತಾರೆ. 2:30 ಹಂಗೆ ಮತ್ತೆ ಓಪನ್ ಮಾಡ್ತಾರೆ. ಸೊ ನಾವು ಹೋಗಿ ಪ್ರಸಾದ ಕೊಡ್ತಾರಲ್ವ, ಪ್ರಸಾದ ಎಲ್ಲ ತಿಂದ್ಕೊಂಡು ಮತ್ತೆ ಮೇಲೆ ಹತ್ತಿ ಕೆಳಗೆ ಇಳಿಯೋ ಅಷ್ಟರಲ್ಲಿ ಟೈಮ್ ಕರೆಕ್ಟ್ ಆಯಿತು ದೇವಸ್ಥಾನಕ್ಕೆ ಹೋಗೋ ಅಷ್ಟೊತ್ತಿಗೆ. ಬನ್ನಿ ಅದನ್ನೆಲ್ಲ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ.
ನೋಡೋದು ತುಂಬಾ ಆಸೆ ಇದೆ. ಬಟ್ ಅದು ಯಾವ ಥರ ಪ್ಲೇಟ್ಸ್ ಮಾಡಿರ್ತಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಹಾಗೆ ಅಲ್ಲೇ ದರ್ಶನ ಮಾಡಿಕೊಂಡು ಪೂಜೆ ಮಂಗಳಾರತಿ ಕೊಡ್ತಾರೆ ಅಷ್ಟೇ. ನಾವು ಅಣ್ಕಾಯಿನ ತಗೊಳ್ಳಿಲ್ಲ. ಏನಕ್ಕಪ್ಪ ಅಂದರೆ ಅಲ್ಲಿ ಆಚೆನೇ ಹೊಡೆದ್ಬಿಡ್ತಾರೆ, ದೇವ್ರಿಗೆ ಅಣ್ಕಾಯಿ ಮಾಡೋದಿಲ್ಲ. ಅದ್ರ ಬದಲು ದೇವರಿಗೆ ಉಂಡಿಗೆ ದುಡ್ಡು ಹಾಕೋಣ ಅಂದ್ಬಿಟ್ಟು ಹಂಗೆ ಹೋದ್ವಿ. ಆಮೇಲೆ ನಮಗೆ ಗೊತ್ತಿರಲಿಲ್ಲ ಈ ಕಡೆ ಅರ್ಚನೆನ ಸಪ್ರೇಟಾಗಿ ಮಾಡಿಕೊಡ್ತಾರೆ ಅಂತ ಗೊತ್ತಿರಲಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ಹೋದಾಗ ಮಾಡ್ಸೋಣ ಅಂದ್ಬಿಟ್ಟು ಅಲ್ಲಿ ವಿಭೂತಿ ಎಲ್ಲ ಇಟ್ಟಿದ್ರು. ಮಕ್ಕಳಿಗೆ ವಿಭೂತಿನೆಲ್ಲ ಇಟ್ಕೊಂಡು ದೇವ್ರ ದರ್ಶನ ನೀಟಾಗಿ ಮಾಡಿಕೊಂಡು ಬಂದ್ವಿ. ಸೊ ವೀಡಿಯೋ ಮಾಡೋದು ತುಂಬಾ ಕಷ್ಟ ಅಲ್ಲಿ, ಯಾಕೆಂದರೆ ವೀಡಿಯೋ ಮಾಡೋದಕ್ಕೆ ಬಿಡಲ್ಲ. ಎಲ್ಲ ಫೋನ್ಗಳನ್ನ ಅಬ್ಸರ್ವ್ ಮಾಡ್ತಿರ್ತಾರೆ. ಏನಕ್ಕೆ ಅಂತ ಗೊತ್ತಿಲ್ಲ. ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ವೀಡಿಯೋ ಮಾಡೋದಕ್ಕೆ ಪರ್ಮಿಷನ್ ಕೊಡಲ್ಲ. ಕೊಟ್ಟರೆ ನಮ್ಮಂಥವ್ರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ದೇವರು, ನನಗೆ ತುಂಬಾ ಇಷ್ಟ. ಆ 3 ದೇವರು ನಿತ್ಯನ ಬರೋದಿಲ್ಲ ಬೇಗ. ಈ ಸಣ್ಣ ಮಕ್ಳು ಇರ್ತಾವಲ್ವ, ಅವ್ರನ್ನ ದೇವಸ್ಥಾನಗಳಲ್ಲೆಲ್ಲ ದೊಡ್ಡ ದೇವಸ್ಥಾನದಲ್ಲಿ ಕರ್ಕೊಂಡೋಗೋದು ತುಂಬಾ ಕಷ್ಟ. ನೋಡಿ ಯಾವ ಥರ ಪ್ಲೇಟ್ಸ್ ಮಾಡಿದ್ದಾರೆ ಅಂದರೆ, ಅದು ಹೆಂಗೆ ಮಾಡಿದ್ದಾರೆ ಗೊತ್ತಿಲ್ಲ. ಅದು ರೌಂಡ್ ಶೇಪ್ಗೆ ಹೆಂಗೆ ಕೂತಿರುತ್ತೆ ಗೊತ್ತಾ. ನನಗೆ ತುಂಬಾ ಇಷ್ಟ. ಈ ದೇವಸ್ಥಾನದಲ್ಲಿ ಸ್ಯಾರಿ ಹಾಕಿರ್ತಾರಲ್ಲ, ಅದು ನನಗೆ ಅನಿಸುತ್ತೆ ನಾನು ಕಲ್ತ್ಕೋಬೇಕು ಆ ಥರ ಉಡ್ಸೋದಕ್ಕೆ ಅಂತ. ಬಟ್ ಅಂದರೆ ಅದು ಗೊತ್ತಾದರೆ ಉಡಿಸ್ಬೋದು. ಬಟ್ ಅದನ್ನ ಯಾಕೆ ಹೆಂಗೆ ಮಾಡಿರ್ತಾರೆ ಅನ್ನೋದು ಗೊತ್ತಾ. ಅದೆಷ್ಟು ಚೆನ್ನಾಗಿ ಕೂತಿರುತ್ತೆ ಗೊತ್ತಾ. ನಿತ್ಯ ಅಂತೂ ಇಲ್ಲೊಂದು ಹುಡುಗರನ್ನ ಫ್ರೆಂಡ್ ಮಾಡ್ಕೊಂಡು ಅವ್ರು ಹಿಂದೆ ಹೋಗಿ ಆಟ ಆಡ್ತಾಯಿದ್ಲು. ಇವಾಗ ಹೊಸ್ದಾಗಿ ಏನು ಮಾಡಿದ್ದಾರೆ ಅಂದರೆ, ಸಪ್ರೇಟಾಗಿ ಯಾರೋ ಅರ್ಚನೆ ಮಾಡಿಸೋರು, ಕುಂಕುಮ ಅರ್ಚನೆ ಮಾಡಿಸೋರು, ಆಮೇಲೆ ಪ್ರಾರ್ಥನೆ ಮಾಡೋರಿಗೆಲ್ಲ ಸಪ್ರೇಟು ದೇವ್ರನ್ನ ಮಾಡಿ ಇಟ್ಕೊಂಡಿದ್ದಾರೆ. ಅಲ್ಲಿ ಸಪ್ರೇಟ್ ಪೂಜೆನ ಮಾಡ್ತಾರೆ. ಅದು ಈಗ ನಾವು ನಿತ್ಯನ ಮುಡಿ ಕೊಡೋಕೆ ಹೋದಾಗ ಅವಾಗ ಇರಲಿಲ್ಲ ಅದು ದೇವರು. ಬಟ್ ಇವಾಗ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ವಿಗ್ರಹ ಎಲ್ಲ ಮಾಡಿದ್ದಾರೆ. ನಾನು ಅದ್ರದ್ದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ, ನೋಡಿ ತೋರಿಸ್ತೀನಿ. ಇಲ್ಲಿ ಅಂದರೆ ಕಾಲಭೈರವೇಶ್ವರಂದು ಶಿವ ಮತ್ತು ಪಾರ್ವತಿ, ಸುಬ್ರಹ್ಮಣ್ಯ ಮತ್ತು ಗಣೇಶ 4 ವಿಗ್ರಹನ ಮಾಡಿ ಈ ಥರ ಮಾಡಿ ಇಟ್ಟಿದ್ದಾರೆ. ಅಂದರೆ ಅರ್ಚನೆ ಮಾಡಿಸೋರಿಗೆ ಸಪ್ರೇಟಾಗಿ ಚೀಟಿ ತೊಗೊಂಡು ಅರ್ಚನೆ ಇದನ್ನೆಲ್ಲ ಸಂಕಲ್ಪ ಎಲ್ಲ ಮಾಡೋರಿಗೆ ಸಪ್ರೇಟಾಗಿ ಪೂಜೆನ ಮಾಡಿಕೊಡ್ತಾರೆ. ಇಲ್ಲಿ ಮುಂಚೆ ಇರಲಿಲ್ಲ, ಇದನ್ನು ಇವಾಗ ಮಾಡಿದ್ದಾರೆ. ಈ ಥರ ಮಾಡಿದ್ರು ಸ್ವಲ್ಪ ಅನುಕೂಲ. ಏನಕ್ಕಪ್ಪ ಅಂದರೆ ಸಪ್ರೇಟಾಗಿ ಅರ್ಚನೆ ಎಲ್ಲ ಮಾಡಿಸೋದಿರುತ್ತಲ್ವ, ಅರ್ಕೆ ಎಲ್ಲ ಮಾಡ್ಕೊಂಡಿರ್ತೀವಲ್ವ. ಸೊ ಅಂಥವ್ರಿಗೆ ಅನುಕೂಲ ಆಗುತ್ತೆ. ತುಂಬಾ ಚೆನ್ನಾಗಿತ್ತು ಅದು ಆ ವಿಗ್ರಹ ಅಲಂಕಾರ ಎಲ್ಲ. ಅಲ್ಲೊಂದು 2 ನಿಮಿಷ ನಿಂತ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಆಮೇಲೆ ನೆಕ್ಸ್ಟು ದೇವಸ್ಥಾನ ಇದು ಮಾಡಿದ್ವಿ. ಇದು ಆದಿಶಕ್ತಿ ದೇವರು. ನೋಡಿ ಯಾವ ಥರ ಸೀರೆ ಬಂದಿದೆ ಅಂತ. ನನಗೆ ಅದು ನೋಡ್ತಾ ಇದ್ದರೆ ನನಗೆ ಮಾಡಬೇಕು ಅದನ್ನು ಕಲಿಬೇಕು ಅನಿಸುತ್ತೆ. ನೋಡಿ ನಿತ್ಯ ನಡೆಯೋದಕ್ಕೆ ಆಗ್ತಾ ಇರಲಿಲ್ಲ. ಅದೆರಡು ಹೆಣ್ಣು ದೇವರು. ಇದು ಕೂಡ ಆದಿಶಕ್ತಿ ಸ್ತಂಭ ಅದೇನು ಗೊತ್ತಾಗ್ತಾ ಇಲ್ಲ. ನೋಡಿ ಈ ದೇವರಿಗೆ 3 ಸೀರೆನ ಇದು ಮಾಡಿ ಉಡಿಸಿರ್ತಾರೆ. ಒಂದೊಂದು ದೇವ್ರನ್ನೂ ನೋಡೋದಕ್ಕೆ ಒಂದೊಂದು ಥರ ಅದು ನೋಡಿದಾಗಲೇ ಗೊತ್ತಾಗೋದು. ನೋಡಿ ಇಲ್ಲಿ 3 ಸೀರೆನ 3 ಸೀರೆ ಕೆಳಗಡೆ ಅದ್ರ ಮೇಲೊಂದು ಎಷ್ಟು ಚೆನ್ನಾಗಿ ಉಡಿಸಿದ್ದಾರೆ ಅಂದರೆ, ಈ ಅಲಂಕಾರ ನೋಡೋಕ್ಕೆ 2 ಕಣ್ಣೇ ಸಾಲದು. ನೋಡಿ ತುಂಬ ಚೆನ್ನಾಗಿ ಮಾಡಿರ್ತಾರೆ. ಅದು ಯಾರು ಮಾಡಿದ್ರೋ ಅವರಿಗೊಂದು ದೊಡ್ಡ ನಮಸ್ಕಾರ. ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ತುಂಬಾ ಇಷ್ಟ ಆಯಿತು. ಇದು ಸ್ವಾಮೀಜಿಯವ್ರದ್ದು ಪೀಠ. ಇವಾಗ ಹೊಸ್ದಾಗಿ ಅವ್ರದ್ದು ಸಮಾಧಿ ಸ್ಥಳನ ದೇವಸ್ಥಾನ ಥರನೇ ಕಟ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇದು ದೇವ್ರ ದರ್ಶನ ಎಲ್ಲ ಮಾಡ್ಕೊಬಿಟ್ಟು ಜಾಸ್ತಿ ಅಲ್ಲಿ 1-2 ನಿಮಿಷ ಕೂತ್ಕೊಬಿಟ್ಟು ಅಂದರೆ ಮತ್ತೆ ವಾಪಸ್ ಬಂದ್ವಿ. ಬರುವಾಗ ಹಳೆ ದೇವಸ್ಥಾನ ಇದೆಯಲ್ವ, ಮೂಲ ಇದೆಯಲ್ವ, ಅಲ್ಲಿ ಈ ಥರ ಕುಂಬಳಕಾಯಿ ದೀಪನ ಹಚ್ಚಿದ್ದಾರೆ. ತುಂಬಾ ಚೆನ್ನಾಗಿ, ಅಂದರೆ ಅಮಾವಾಸ್ಯೆ ಟೈಮಲ್ಲಿ ತುಂಬಾ ಹಚ್ಚುತ್ತಾರೆ ಅಲ್ಲಿ. ಈಗ ನಿನ್ನೆ ಹುಣ್ಣಿಮೆ ಏನೋ ಇದ್ದಿದ್ದರಿಂದ ಹತ್ರದಲ್ಲಿ ಇದು ಮಾಡೋಗಿದ್ದಾರೆ. ಅದೊಂದು ವೀಡಿಯೋ ಕ್ಲಿಪ್ನ ತೊಗೊಂಡೆ. ಆಮೇಲೆ ಮ್ಯೂಸಿಯಂ ಮಾಡಿದ್ದಾರೆ ಅಲ್ಲೇ. ಸ್ವಾಮೀಜಿಯವರು ಚಿಕ್ಕ ವಯಸ್ಸಿಂದ ಹಿಡಿದು ಅವರು ನಿಧನರಾಗೋರ್ಗು ಯಾವ್ಯಾವ ಥರ ಇದ್ದರು, ಏನೇನು ವಸ್ತುಗಳನ್ನ ಯೂಸ್ ಮಾಡ್ತಾಯಿದ್ರು ಅನ್ನೋದನ್ನೆಲ್ಲ, ಇದು ದೇವಸ್ಥಾನದ್ದು ಕಂಪ್ಲೀಟ್ ಪಿಕ್ಚರ್ ಇದು. ಆದರೆ ಅದರೊಳಗೂ ವೀಡಿಯೋ ಮಾಡೋದಕ್ಕೆ ಬಿಡೋಲ್ಲ. ಫಸ್ಟ್ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಮಾಡಿಕೊಂಡೆ, ಆಮೇಲೆ ಮಾಡೋದಕ್ಕೆ ಬಿಡಲಿಲ್ಲ ಅವರು. ಎಷ್ಟಾಗುತ್ತೆ ಅಷ್ಟು ವೀಡಿಯೋನ ಮಾಡಿಕೊಂಡೆ ಅಷ್ಟೇ. ಓಕೆ ಫ್ರೆಂಡ್ಸ್, ನಾನು ಇಲ್ಲಿಗೆ ವೀಡಿಯೋನ ಏನು ಮಾಡ್ತೀನಿ. ನಿಮಗೆ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ.